ಜೈ ಶ್ರೀ ಮಾತಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದಿರಿ? ಆರಾಮದಿರಾ ಅಂತ ಅನ್ಕೋತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂದ್ರೆ ಅಪ್ಪಾಜಿ ಅವ್ರದ್ದು ದರ್ಶನ ನಾನು ಯಾವ ಥರ ಮಾಡಿದೆ ಏನಿಲ್ಲ ಅಂತಂದು ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ತೋರಿಸ್ತೀನಿ. ನೀವು ನೋಡೋಕೆ ತಯಾರಿದ್ದೀರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ ನೋಡಿ, ಹಾಸನಲ್ಲಿ ಅಪ್ಪಾಜಿಯವ್ರು ಬಂದಿದ್ದರು ಒಬ್ಬರ ಮನೆಗೆ. ಎಲ್ಲ ಲಿಂಕಲ್ಲಿ ಮೆಸೇಜ್ ಗೊತ್ತಾಯಿತು. ಹಾಗಾಗಿ ನಾನು ದರ್ಶನ ಮಾಡ್ಕೊಂಡ್ರಾಯ್ತು ಅಪ್ಪಾಜಿಯವ್ರದ್ದು ಅಂತ ಬಂದೆ. ಬರೋಷ್ಟರಲ್ಲಿ ಇಷ್ಟು ಜನ ಬಂದಿದ್ದಾರೆ. ಎಲ್ಲ ವ್ಯವಸ್ಥೆ ಮಾಡಿದ್ರು, ಶಾಮಿಯಾನ ಹಾಕಿದ್ರು, ಚೇರೆಲ್ಲ ಹಾಕಿದ್ರು, ಬೇಸಿಗೆ ಎಲ್ಲ ಹಂಗಂಗೆಲ್ಲ ಹಾಕಿದ್ರು. ನೋಡಿ, ಇವರೇ ಅಪ್ಪಾಜಿಯವರು ಅಂತಂದು ಇವ್ರ ದರ್ಶನಕ್ಕೆ ಅಂತ ನಾನು ಬಂದದ್ದು. ಇಲ್ಲೆಲ್ಲ ಟೋಕನ್ ತೊಗೋಬೇಕು. ನಂದು ಟೋಕನ್ 208 ಇತ್ತು ನಂಬರು. 300 ಮೇಲೆ ಹೋಗಿತ್ತೇನೋ ಗೊತ್ತಿಲ್ಲ. ಅಷ್ಟು ಬೆಳಗ್ಗೆನೇ ಬಂದು ತೊಗೊಂಡಿದ್ದಾರೆ. ನಂದು 208 ಇತ್ತು. ಇಲ್ಲೆಲ್ಲ ಫೋಟೋಸು, ಅಪ್ಪಾಜಿಯವ್ರದ್ದು ಸ್ಟಿಕ್ಕರು ಮತ್ತು ಮ್ಯಾಗ್ನೆಟು ಎಲ್ಲ ಇಟ್ಟಿದ್ದಾರೆ ನೋಡಿ. ಮತ್ತು ಸ್ಪೀಕರ್, ಇದು ಅಪ್ಪಾಜಿಯವರ ಹಾಡು, ಶ್ಲೋಕ ಅವೆಲ್ಲ ದೇವ್ರ ಮನೆಯೆಲ್ಲ ಅಂಟಿಸಿ ನೀವು ಕೇಳ್ಬೋದು. ಆ ಥರ ಎಲ್ಲ ಇಟ್ಟಿದ್ದಾರೆ ನೋಡಿ ಇದೆಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಶ್ರೀಚಕ್ರ ನಿಲಯ ಗ್ರಂಥ ಅಂತ ಒಂದಿದೆ, ಮತ್ತು ದುರ್ಗಾ ಕವಚ ಅಂತ 2 ಇದ್ದಾವೆ. ನಾನು ದುರ್ಗಾ ಕವಚ ತೊಗೊಂಡೆ 500 ರೂಪಾಯಿ ಕೊಟ್ಟು. ಯಾಕಂದರೆ ಅದನ್ನು ಅಪ್ಪಾಜಿಯವ್ರು ಬಂದಾಗ ಅದನ್ನು ಕವಚ ಹಾಕ್ಕೊಂಡು ಹೋಗ್ಬೋದು, ಅವರು ಅದಿದ್ದರೆ ಮಾತ್ರ ದರ್ಶನ ಅಂದರು. ಗ್ರಂಥ ತೊಗೊಳ್ಳಿಲ್ಲ, ಯಾಕಂದರೆ ಅದು ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕಂತ ನನಗಷ್ಟು ಶಕ್ತಿ ಇಲ್ಲ. ಹಾಗಾಗಿ ನಾನು ಅದು ತೊಗೊಳ್ಳಿಲ್ಲ. ಮತ್ತು ಮಧ್ಯಾಹ್ನ ಊಟದ ಟೈಮ್ ಆಯ್ತಲ್ಲಿ ಇಲ್ಲಿ ಕನ್ನಡ ಗೌರ್ಮೆಂಟ್ ಸ್ಕೂಲ್ ಇತ್ತು, ಅಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದ್ರು. ಇಲ್ಲಿ ನೋಡಿ, ಕನ್ನಡ ಸ್ಕೂಲ್ ಅಂದರೆ ಬರೀ ಕನ್ನಡ ಸ್ಕೂಲಲ್ಲ, ಇಂಗ್ಲೀಷೂ ಇದೆ, ಕನ್ನಡನೂ ಇದೆ, ಎರಡೂ ಹೇಳ್ಕೊಡ್ತಾರೆ ನೋಡಿ. ತಿಂಗಳೂ ಇದೆ, ಮತ್ತು ನಕ್ಷತ್ರಗಳು ಇದೆ, ಮಾಸಗಳಿದ್ದಾವೆ, ಎಲ್ಲ ಇಂಗ್ಲೀಷಲ್ಲಿ ಏನಂತಾರೆ, ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತಂದು ಎರಡೂ ಹೇಳ್ಕೊಡ್ತಾರೆ. ಕನ್ನಡ ಸ್ಕೂಲ್ ಅಂದರೆ ಬರೀ ಕನ್ನಡ ಅಲ್ಲ, ಈ ಕನ್ನಡ ಸ್ಕೂಲನ್ನು ತುಂಬ ಇಂಪ್ರೂವ್ ಆಗಿದೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲನೂ. ಕನ್ನಡ ಸ್ಕೂಲ್ ಅಂತ ಅಷ್ಟು ನಿರ್ಲಕ್ಷ್ಯ ಮಾಡಬಾರ್ದು ನೋಡಿ. ಇಲ್ಲಿ ಕನ್ನಡ ನಮ್ಮ ಮಾತೃಭಾಷೆ, ಹಿಂದಿ ನಮ್ಮ ರಾಷ್ಟ್ರ ಭಾಷೆ, ಮತ್ತು ಇಂಗ್ಲೀಷು ಆಂಗ್ಲ ಭಾಷೆ, ಅಂತಾರಾಷ್ಟ್ರೀಯ ಭಾಷೆ ಅಂತ ಎಲ್ಲ ಚೆನ್ನಾಗೆಲ್ಲ ಹಾಕಿದ್ರು ಬೋರ್ಡ್ ಅದೆಲ್ಲ. ಮತ್ತು ಬರೀ ಗೌರ್ಮೆಂಟ್, ಪ್ರೈವೇಟಲ್ಲಿ ಆಟಿಕೆ ಸಾಮಾನು ಇರ್ತಾವೆ ಅಂತಿದ್ರು, ಗೌರ್ಮೆಂಟಲ್ಲಿನೂ ಆಟಿಕೆ ಸಾಮಾನು ಇದಾವೆ ನೋಡಿ ಮಕ್ಕಳಿಗೆಲ್ಲ. ಯಾವುದರಲ್ಲಿ ಏನೂ ಕಡಿಮೆ ಇಲ್ಲ. ಮತ್ತು ಏನಪ್ಪ ಇವರು ಅಪ್ಪ ಮತ್ತು ಅಷ್ಟರಲ್ಲೇ ಊಟ ಬಂತು. ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದರು. ಒಂದು ಬ್ಯಾಗಲ್ಲಿ ಒಂದು ಮೊಸರನ್ನ, ಒಂದು ರೈಸ್ ಬಾತು, ಒಂದು ಸ್ವೀಟು, ಸ್ಪೂನ್ ಹಾಕಿ ನೀಟಾಗಿ ಎಲ್ರಿಗೂ ಪ್ಯಾಕ್ ಕೊಡ್ತಾಯಿದ್ರು. ಊಟ ಏನು ಬಡಿಸಿಲ್ಲ, ಈ ಥರ ಕೊಟ್ಟರು. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಊಟ ತಿಂದು ಮತ್ತು ಅಪ್ಪಾಜಿಯವ್ರ ದರ್ಶನಕ್ಕೆ ಹೋದ್ವಿ ನಾವು. ದರ್ಶನ ಆಯಿತು. ದರ್ಶನ ಆಗಿ ಅಲ್ಲಿ ವಿಡಿಯೋ ಮತ್ತು ಫೋಟೋ ಏನೂ ಅಲೌಡ್ ಇರಲಿಲ್ಲ. ಹಾಗಾಗಿ ನಾನು ಮನೆಗೆ ಬಂದು ವಿಡಿಯೋ ಮಾಡಿದ್ದೆ ನೋಡಿ. ನಾನು ಕವಚ ತೊಗೊಂಡದ್ದು, ಮಂತ್ರಾಕ್ಷಿ ಕೊಟ್ಟರು, ಅರಿಶಿಣ ಕೊಟ್ಟರು. ಮತ್ತು ಏನೇ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆದರೆ ಅದು ಅರಿಶಿಣ ಇದೆಲ್ಲ 3 ಚಿಟಿಕೆ ನೀರಲ್ಲಿ ಹಾಕ್ಕೊಂಡು ರಾತ್ರಿ ಮಲಗುವಾಗ ಕುಡಿಬೇಕಂತ ಹೇಳಿದರು. ತುಂಬ ಪವರ್ಫುಲ್ಲಾಗಿದೆ ಅದು ಆಶೀರ್ವಾದ ಅಪ್ಪಾಜಿಯವ್ರದ್ದು. ಏನು ಇವರು ಅಪ್ಪಾಜಿ ಅಂತಾರಲ್ಲ ಅಂತ ಅನ್ಬೋದು ನೀವು. ಅಪ್ಪಾಜಿಯವ್ರು ಯಾರು ಅಂತಂದರೆ, ನೀವು ಯೂಟ್ಯೂಬಲ್ಲಿ ಹೋಗಿ ನೋಡಿ, ಅಪ್ಪಾಜಿ ಅಂತಲೂ ಟೈಪ್ ಮಾಡಿ ಬರುತ್ತೆ. ಮತ್ತು ಇಲ್ಲಾಂದರೆ ಶ್ರೀ ನಾಗೇಂದ್ರ ಕುಮಾರ್ ಅಂತ ಹಾಕಿದ್ರೂ ಬರುತ್ತೆ ಯೂಟ್ಯೂಬಲ್ಲಿ. ಅವ್ರದ್ದು ಫುಲ್ ಪವಾಡ ಏನೇನು ಮಾಡಿದ್ದಾರೆ, ಏನೇನಿಲ್ಲ ಅಂತೆಲ್ಲ ನಿಮಗೆ ಡಿಟೇಲ್ ಅದರಲ್ಲಿ ಗೊತ್ತಾಗುತ್ತೆ. ನೀವು ಅದರಲ್ಲಿ ನೋಡ್ಬೋದು. ದುರ್ಗಾ ಸಂಸ್ಥಾನ ಶ್ರೀ ಮಾತಾ ಅಪ್ಪಾಜಿ ಶ್ರೀ ನಾಗೇಂದ್ರ ಕುಮಾರ್ ಪವಾಡ ಪುರುಷ. ಇವರು ಈ ಅಪ್ಪಾಜಿಯವ್ರಿಗೆ ಎಷ್ಟು ಹೊಗಳಿದ್ರೂ ಕಡಿಮೆನೇ, ಎಷ್ಟು ಹೇಳಿದ್ರೂ ಕಡಿಮೆನೇ. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಅಲ್ಲಿ ನಿಮಗೆಲ್ಲ ಡಿಟೇಲ್ ಗೊತ್ತಾಗ್ತದೆ. ಅಪ್ಪಾಜಿಯವ್ರು ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕನ್ನಿಸ್ತದೆ. ಯಾಕಂದರೆ ಅವ್ರ ಮುಖದಲ್ಲಿ ಆ ಸ್ಮೈಲ್ ಇದೆಯಲ್ಲ, ಆ ಸ್ಮೈಲ್ ಎಷ್ಟು ಇಷ್ಟ ಆಗುತ್ತೆ ಅಂದ್ರೆ ಅಷ್ಟು ಇಷ್ಟ ಆಗ್ತದೆ. ಅಪ್ಪಾಜಿಯವ್ರನ್ನೇ ಹೇಳ್ತಾರೆ, ಯಾವಾಗಲೂ ನಗ್ನಗ್ತಾ ಇರಿ, ಯಾವಾಗಲೂ ನಗ್ನಗ್ತಾ ಇರಿ ಅಂತ ಹೇಳ್ತಾರೆ. ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಪ್ರಯತ್ನ ಮಾಡಬೇಕು ನೋಡಿ. ಅಪ್ಪಾಜಿಯವ್ರ ಮುಖ ನೋಡಿ, ಎಷ್ಟು ಲಕ್ಷಣ, ಎಷ್ಟು ಶಕ್ತಿ, ಎಷ್ಟು ಪವರ್ಫುಲ್ ತುಂಬಿದೆ ನೋಡಿ. ಅವರು ಮುಖ ನೋಡಿ ಎಷ್ಟು ನಗ್ನಾಗ್ತಾ ಇದೆ. ನಮ್ಮೆಲ್ರಿಗೂ ಅದೇ ಥರ ಹೇಳ್ತಾರೆ, ನಗ್ನಾಗ್ತಾ ಇರಿ ಅಂತಂದು. ಆಯಿತು ಅಪ್ಪಾಜಿ. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ನನ್ನ ಚಾನಲ್ ಯಾರು ಇನ್ನೂ ಹೊಸಬ್ರು ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಜೈ ಶ್ರೀ ಮಾತಾ.